ಆಯ್ತು, ಏನು ಸ್ಪೆಷಲ್ ಇವತ್ತು? ಸ್ಪೆಷಲ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಪತ್ರೊಡೆ ಅಂದರೆ ಅದು ಕೆಸುವಿನ ಎಲೆ. ಹೌದು, ಕೆಸುವಿನ ಎಲೆ. ಕೆಸುವಿನ ಎಲೆ. ಅದು ಆ್ಯಕ್ಚುಲಿ ಆರ್ಟಿ ಟೈಮಲ್ಲ ಮಾಡೋದು, ನೀವು ಯಾಕೆ ಈಗ ಮಾಡ್ತೀವಿ? ಟೈಮಲ್ಲಾದರೂ ಮಾಡ್ಬೋದು. ಯಾರೊಬ್ರು ಕಿಕ್ಕಿರಿ. ನಾನೀಗೊಂದು ಬೌಲ್ ಹುಡುಕ್ತಾ ಇದ್ದೇನೆ. ಸಿದ್ದಿದೆ ಬೌಲಿನಲ್ಲಿ ಸ್ವಲ್ಪ ಕೆಂಪು ಮೆಣಸನ್ನು ಹಾಕಬೇಕು. ಬ್ಯಾಡಗಿ ಮೆಣಸು. ಅದಕ್ಕೆ ಬ್ಯಾಡಗಿ ಅಂತ ಯಾಕೆ ಕರೀತಾರೆ? ಅದು ಬ್ಯಾಡಗಿ ಊರಿನಲ್ಲಿ ಆಗುದು. ಇಲ್ಲೆಲ್ಲ ಆಗುದಿಲ್ವಾ? ನಿಮ್ಮ ಕರಾವಳಿಯಲ್ಲಿ ಆಗುದಿಲ್ಲ? ಸಾರಿ, ನಮ್ಮ ಕರಾವಳಿಯಲ್ಲಿ ಆಗುದು. ಯಾರು ನೋಡುದಿಲ್ಲ. ಆಯ್ತು, ಸಾಕ ನಿಮಗೆ ಖಾರ ಮಾಡಿ. ಹಾಂ, ಇದೇನು ಇಟ್ಟದ್ದು? ಇದು ನಮ್ಮ ಊರಿನ ಅಕ್ಕಿ, ಕೆಂಪಕ್ಕಿ, ಕುಚ್ಚಲಕ್ಕಿ, ಬಾಯ್ಲ್ಡ್ ರೈಸ್. ಮತ್ತೆ ಸ್ವಲ್ಪ ತುಂಬ ವೈಟ್ ರೈಸ್ ನೋಡಿ. ಎಷ್ಟು ಕಪ್ ಇದು? ಇದು 4 ಕಪ್. ಅದು 1 ಕಪ್. ಓಕೆ, ಇದು ಕೆಸುವಿನ ಎಲೆ. ಇದು ಹರಿವೆ, ಸ್ವಲ್ಪ ಹರಿವೆ ಸೊಪ್ಪು ಸಹ ಉಂಟಾ? ತಂಪಾಗಲಿ ಸಾಂಬಾರಿಗೆ ಅಂತ. ಓ ಹಾಗೆ. ಎಲ್ಲಿ ಉಂಟು ಕೆಸುವಿನ ಎಲೆ? ಇಲ್ಲಿ ಉಂಟು, ಅದು ಕಟ್ ಮಾಡಿ ಆಗಿದೆ. ಪತ್ರೊಡೆ ಅಂದರೆ ಗೊತ್ತಾ? ಗೊತ್ತು. ಏನು ಪತ್ರೊಡೆ ಅಂದರೆ ಏನು? ಏನೇನೇನು? ಇದು ಹುಣಸೆ ಹುಳಿ. ಸರಿ ಹುಳಿ, ಸರಿ ಖಾರ, ಸರಿ ಬೆಲ್ಲ, ಅದಕ್ಕೆ ತಕ್ಕ ಉಪ್ಪು. ಎಂತ ರಾಹುಲ್ ಒಂದು ಆಗ್ತಾ ಇರಿ ಅಂತ. ಹತ್ತಾ ಇರು ರಾಹುಲ್ಲ, ತಿಂತಾ ಇರು ರಾಹುಲ್ಲ. ಈ ಜಗವಿದೆ ನವರಸಗಳ ಉಣಬಡಿಸಲು. ಇದು ಮತ್ತದನ್ನು ಬೇರೆ ಬೇರೆ ರುಬ್ಬಬೇಕು. ಯಾಕೆ? ಅದು ಸ್ವಲ್ಪ ಸ್ಲೋ ಆಗಿ ತರಿಯಾಗುದು, ಇದು ಬೇಗ. ಮಸಾಲೆ ಇದೆ, ನಾನು ಹತ್ತಿರ ಬರಲಿ. ಸರಳ ಸ್ನೇಹದ ವಿರಳ ರುಚಿ ಮಾಡೋದು ಸತೆ ಪತ್ರೊಡೆ ನನ್ನನ್ನು ನೋಡಿ. ತರಿಯಾಗಿರ್ಬೇಕಂತೆ. ತುಂಬಾ ಲಾನ್ ಆಗ್ಬಾರ್ದು. ಲಾನ್ ಅಂದ್ರೆ ನುಬ್ಬುಬಾರ್ದು, ನುಣ್ಣಗೆ ನುಣ್ಣಗೆ ಆಗ್ಬಾರ್ದು. ರುಬ್ಬಿರಂತ ಕುಚ್ಚಲಕ್ಕಿ ನುಣ್ಣಗೆ ರುಬ್ಬಿತ. ಇನ್ನು ಸ್ವಲ್ಪ ತರಿ ಸ್ವಲ್ಪ ಅಲ್ವಾ ಮೆಣಸು ಇದೆಲ್ಲ ಹಾಕುದು? ಏನು ಅಲ್ಲ, ಅದು ಬೇರೆ. ಹುಣಸೆ ಎಲ್ಲ ಅಲ್ವಾ? ಮಸಾಲೆ ಬೇರೆ. ಓಕೆ ಓಕೆ. ಇವ್ರು ನೋಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾರೆ. ಇದು ಸ್ವಲ್ಪ ಚೇಂಜ್. ಮೆಣಸು ಯಾವಾಗ ರುಬ್ಬಿದ್ರೇನು ಮಿಕ್ಸ್ ಮಾಡೋದು ಒಟ್ಟಿಗೆ. ಹೌದು, ಅದಕ್ಕಿಂತ ನಿಮಗೆ ಒಟ್ಟಿಗೆ ರುಬ್ಬಬಹುದಲ್ಲ? ಆ್ಯಕ್ಚುಲಿ ಒಟ್ಟಿಗೆ ರುಬ್ಬಿದ್ರೆ ಅದು ಸರಿ ಹುಡಿ ಆಗೋದಿಲ್ಲ, ಮೆಣಸೆಲ್ಲ ಹಾಗೆ ಆಗುತ್ತೆ. ಹುಣಸೆ. ನಿಮ್ಮ ಕೈಯಲ್ಲಿ ಇದು ಚೆನ್ನಾಗಿದೆ ಬ್ರಾಸ್ಲೆಟ್, ಯಾರು ಕೊಟ್ಟಿದ್ರು? ನನ್ನ ಮಗ ಕೊಟ್ಟದ್ದು. ನಿಮ್ಮ ಮಗ ಇದ್ದಾರಾ? ಏನು ಮಾಡೋದು? ನೀವು ಸಂತೂರ್ ಮಮ್ಮಿಯಾ? ಚಂದ್ರನಂತಹ ಕಾಂತಿಯುತ ತ್ವಚೆಗಾಗಿ ಚಂದ್ರ ಇಲ್ಲೇ ಇರುವಾಗ ಬೆಳಕಿನ ಅಗತ್ಯವೇನು? ನೆಕ್ಸ್ಟ್ ಉಪ್ಪು ಅಲ್ಲ ಬೆಲ್ಲ. ಬೆಲ್ಲ ಸಹ ಎಷ್ಟು ಹುಳಿ ಹಾಕ್ತೀರಿ ಅಷ್ಟೇ ಬೆಲ್ಲ ಹಾಕ್ಬೇಕು. ಓಕೆ, ಉಪ್ಪು ಬೇಡವಾ? ನಿಮಗೆ ಯಾರು ಪತ್ರೊಡೆ ಹೇಳಿಕೊಟ್ಟದ್ದು? ನೋಡಿ ಕಲ್ತದ್ದು. ಹೇಳಿಕೊಡ್ತಾರೆ ನಮಗೆಲ್ಲ. ನಿಮ್ಮ ಅಮ್ಮ ಮಾಡೋದು ನೋಡಿ ಕಲ್ತದ? ನಿಮ್ಮ ಗಂಡ ಸ್ಪೆಷಲಿಸ್ಟ್ ಅಂತೆ. ಸ್ಪೆಷಲಿಸ್ಟ್ ಫ್ಲಡ್ ಮಾಡಿದ್ರೆ. ಇನ್ನೊಂದ್ಸಲ ಹೇಳಿ. ಫ್ಲಡ್ ಮಾಡಿದ್ರೆ ಖಾರ ಇಲ್ಲಿಗೆ ಬರ್ತಿದೆ. ಬೆಲ್ಲವೇ ಹುಡಿ ಆಗುವುದಿಲ್ಲ. ನೀವು ಮಿಕ್ಸಿ ಚೇಂಜ್ ಮಾಡಬೇಕು ಅನಿಸುತ್ತೆ. ಇದನ್ನೆಲ್ಲ ಇದಕ್ಕೆ ಹೀಗೆ ಹಾಕಿ. ಓಕೆ, ಫಸ್ಟ್ ವೈಟ್ ರೈಸ್ ಇದು ಹಾಕಿದರೆ, ಅದಾದಮೇಲೆ ಕುಚ್ಚಲಕ್ಕಿ, ಈಗ ಇದು ಮಿಕ್ಸ್ ಮಾಡಿರೋ ಮಸಾಲ. ಇದಿಷ್ಟು ಸಾಕಾಗ್ತದಾ? ಸಾಕಾಗ್ತದಲ್ಲ, ನಾವು ಸ್ವಲ್ಪ ಜನಕ್ಕೆ ಮಾಡೋದು. ಕೈ ಇದಾಗುದಿಲ್ವಾ ನಿಮಗೆ? ಮತ್ತೆ ಎಣ್ಣೆ ಹಾಕಿ ಖಾರ. ಪಾಪ ನಮ್ಮೆಲ್ಲರ ಹೊಟ್ಟೆಪಾಡಿಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡ್ತೀವಿ.
ವಾವ್, ಚೆನ್ನಾಗಿದೆಯಲ್ಲ, ಊರಿದ್ದು ಬಾಳೆ ಎಲೆ ಥರ ಇದೆ. ಏನು ನಾನು ಬ್ರೇವ್ ಇದ್ದೀನಿ. ಯಾಕೆ ನಾನು ಲಿಬರೇಷನ್ ಅಂದ್ರೆ ಹಿಂಗೆ ಏನೇನು ಇನ್ನೊಂದ್ಸಲ ಏನು ನಾನು ಲಿಬರೇಷನ್ ಮೆಮೊರೈಸೇಷನಾ ಅಂದರೆ ಹಿಂಗೆ ಇರೋದು. ಗ್ಯಾಸ್ ಹಾಕಿ ಉಳಿಸೋದು ಎಲೆ ಬಾಡಿಸ್ಲಿಕ್ಕೆ. ಹಾಂ ಎಲೆ ಬಾಡಿಸ್ಲಿಕ್ಕೆ. ಎಲೆ ಬಾಡಿಸ್ಲಿಕ್ಕೆ. ಆಯಿತು. ಇವಾಗ ಮಿಕ್ಸ್ ಮಾಡಿ ಮಸಾಲೆ. ಇದು ನೀರು. ನನ್ನ ಅಮ್ಮನ ಪತ್ರೊಡೆ ಸೈಡಿಗೆ ಅಂತ ಆಯ್ತು. ಇದು ಸ್ಪೆಷಲ್ ಪತ್ರೊಡೆ. ಇನ್ನು ಮಿಕ್ಸ್ ಮಾಡೋದು. ತೊಳೆದು ಮಾಡಿ ಇಟ್ಟ ಎಲೆಯನ್ನು ಕೆಸುವಿನ ಎಲೆ ಇದು. ಹಾಂ, ಎಷ್ಟು ಬೇಕಷ್ಟ ಸಾಕಾಗ್ತದೆ ಆ ಪಾಕಕ್ಕೆ. ಸಾಕಾಗ್ತದೆ ನೋಡಿ. ಎಲೆ ಜಾಸ್ತಿ ಕಾಣ್ತದೆ. ಎಲೆ ಜಾಸ್ತಿ ಕಾಣೋದಿಲ್ಲ. ಅಲ್ಲಿ ಸಹ ಉಂಟು. ಅದು ಬೇಡ, ಅದು ಅರ್ಧ, ಅದು ಹರಿವೆ ಸೊಪ್ಪು, ಅದು ಸುಮ್ಮನೆ ಕಡಿಮೆ ಆದರೆ ಅಂತ ತಂದು. ನಿಮ್ಮ ಕುಕ್ಕಿಗೆ ಬ್ಯಾಕ್ಗ್ರೌಂಡ್ ಸಿಂಗರ್ ಬೇಕಾ ನೋಡಿ ಅಲ್ಲಿದ್ದಲ್ಲಿ. ಶೇ ಹಾಡೋದಿಲ್ವಾ ನೀನು? ನಿಮಗೆ ಪತ್ರೊಡೆ ಅಂದರೆ ಎಂತ ಅಂತ ಗೊತ್ತಾ? ಏನು ಯಾವ ಡಿಶ್? ಡಿಶ್ ಟಿವಿಯ ಕರಡಿಗೆಯ ತಟ್ಟೆಯ ಯಾವ ಡಿಶ್? ಎಲೆಯಲ್ಲಿ ಆಗುವ ಎಲೆಯಿಂದ ಮಾಡುವ. ಇಷ್ಟ ಇಲ್ವಾ ನಿಂಗೆ? ನಿಂಗೆ ಬಿಡು, ನೀನು ನೋಡ್ತಿ ನೋಡಲ್ಲ. ನೀರು ಹಾಕ್ತೀಯ? ನೀರು ತುಂಬ ಹಾಕ್ಬಾರ್ದು ನೀರು. ಯಾಕೆ? ತುಂಬ ಹಾಕಿದ್ರೆ ನೀರು ಎಲೆಯಿಂದ ಹೊರಗೆ ಹೋಗ್ತದೆ. ಹೋದ್ರೆ ಇಷ್ಟೊತ್ತು ಮಾರ್ರೆ ಆಗ್ಲಿಲ್ವಾ? ಅದಷ್ಟು ಬೇಗ ಆಗೋದಿಲ್ಲ, ಸರಿ ಕಲಸ್ಬೇಕು. ಇದು ಫಸ್ಟ್ ಟೈಮ್ ಅಲ್ಲ ಮಾಡೋದು, ಸರಿ ಆಗ್ಬೋದಾ? ನೀನು ತಿಂತೀಯಲ್ಲ ಹೇಗೆ ಅದು. ಫಸ್ಟ್ ನೀಹನಿಗೆ ಇಷ್ಟ ಇಲ್ಲದವರಿಗೆ ನೋಡಿ ಸ್ವಾತಿಕ, ನೀವು ಮಾಡ್ತೀರಿ ಅಂತೇಳಿ ಅವಳಿಗೆ ಇಷ್ಟ ಇಲ್ಲ. ಇಲ್ಲಾದ್ರೆ ಅವಳು ಎಷ್ಟು ತಿಂತಾಳೆ. ಹೋಟ್ಲಿಗೆಲ್ಲ ಹೋದ್ರೆ ಪತ್ರೊಡೆ ಆರ್ಡರ್ ಮಾಡಿ. ಹಾಂ, ನಿಮ್ಮ ಪತಿ ದೇವರು ಬರ್ತಿದ್ದಾರೆ. ಸಿಡಣೆ ಮಾಡಲು ನಾನು ಹೆಲ್ಪ್ ಮಾಡಲಿ. ಆಗದಿಂದ ಇದೆ ಡೈಲಾಗ್. ಸೇಮ್ ಡೈಲಾಗ್. ಟೀ ಹಾಕಿದ್ದಾರೆ. ಸಾಕು ಸಾಕು, ಇಷ್ಟೊಂದು ಬೇಡ, ಸ್ವಲ್ಪ ತೆಗಿರಿ. ಪಾಕ ರೆಡಿ. ಸಣ್ಣ ಮಕ್ಕಳು ತಿನ್ನೋ ಹಾಗೆ ಮಾಡಿದ್ರೆ ಖುಷಿಯಲ್ಲಿ ತಿಂತಾರೆ. ನೀವು ಈಚೆ ನಿಲ್ಲಿ ಅಲ್ಲಿ ಇಡ್ಲಿಕ್ಕೆ. ಬನ್ನಿ ಬನ್ನಿ ಈ ಕಡೆ. ಎಷ್ಟು ಚಂದಕ್ಕೆ ಮಡಚಿದ್ದಾರೆ. ಬಾಡಿಸಿದ್ದು ಸಾಲದು. ಯಾರು ಬಾಡಿಸಿದ್ದು? ಸಿದ್ದಿ. ನೀರು ಬಿಸಿ ಆಗಿಲ್ಲ, ಇವಾಗಷ್ಟೇ ಇಟ್ಟದ್ದು. ಸಣ್ಣ ಮುಷ್ಟಿ. ಕೋಗಿಲೆ. ಹಾ ಹಾ, ಬ್ಯಾಗ್ರೌಂಡ್ ಅದಕ್ಕೂ ಇದಕ್ಕೂ ಹಾ, ಅಲ್ಲಿ ಇನ್ನೊಂದು ಎಲೆ ಬರ್ತಾ ಉಂಟು. ಅದು ಯಾಕೆ ಬಂಗಾರಿ? ಪತ್ರೊಡೆಗ ಮತ್ತೆ ಹಾ, ರೋಲಾ? ವೆಜ್ ರೋಲಾ? ಮತ್ತೆ ಸೀತಾದೇವಿಯಲ್ಲಿ ರಾವಣನು ಬಂದು ಭಿಕ್ಷೆ ಕೇಳಿದ ಹಾಗೆ ಇಂದು ನಿನ್ನ ಪತಿರಾಯನು ನಿನ್ನಲ್ಲಿ ಭಿಕ್ಷೆ ಎತ್ತುತ್ತಿರ್ತಾನೆ. ದೇವಿ ಈ ಕಡೆ ನೋಡು. ದೇವಿ ಕೋಪಿಸಿಕೊಳ್ಳಬೇಡ. ಕೋಪಿಸಿಕೊಳ್ಳಬೇಡ. ಯಾಕೆ ದೇವಿ ನಿನಗೆ ಕೋಪ? ನಿನ್ನ ಮುದ್ದಾದ ಮುಖದಲ್ಲಿ ಮಂದಹಾಸ. ಅಪ್ಪಂದಾದ್ಮೇಲೆ ಅವಳು ಲೈನಲ್ಲಿದ್ದಾಳೆ. ಬಾ, ಅಪ್ಪಂದ ಆಯ್ತಲ್ಲಿ. ನೀ ಬಾ ಈಗ, ಅಪ್ಪಂದ ಆಯ್ತು. ಹ, ಅಮ್ಮ ಬಿಚ್ಚೆ ಹಾಕಿ, ಸ್ವಲ್ಪ ಬಿಚ್ಚೆ ಹಾಕಿ, ಪತ್ರೊಡೆ ಬಿಚ್ಚೆ. ಅಮ್ಮ ಬೇಗ ಹಾಕಿಮ್ಮ. ಅಮ್ಮ ಪತ್ರೊಡೆ ಹಾಕಿ ನೋಡಿ, ಸುಮ್ಮನೆ ಆಯ್ತಾ? ಪತ್ರೊಡೆ ಆಯ್ತಾ ಇಂದು? ಇಷ್ಟಯಾ? ಲಾಸ್ಟ್ ಭಿಕ್ಷೆಯ ಸುಕ್ಕಿ. ಮತ್ತೆ ಏನಿದೆ ಅಲ್ಲಿಲ್ಲ? ಪಾಕ ಇಲ್ಲ? ಅದು ಬೇಡ, ಅದು ಬೇಡ, ಇದೇ ಸಾಕು. ಬಾ, ಕೊನೆಯದಾಗಿ ಕೊನೆಯದ್ದು.
ಹಾಕಿ. ಸನ್ನೆಯಾದರೇನು ಜೀವ. ಆಯ್ತು ಚುಕ್ಕಿಯ ಪತ್ರೊಡೆ. ನಿಮ್ಮ ಅರಿವೆ ತಂಪು ತಂಪು ಅಂತ ಹೇಳಿದ್ರಿ. ಹೌದು ತಂಪು ಇದೆ. ಎಂತ ತಂಪು? ಬಾ, ಏನು? ಏನ್ ತೋರಿಸ್ತಿ? ಎಲ್ಲಿಗೆ? ಇದೆಂತ ಇಲ್ಲಿ ಸಹ ಪತ್ರೊಡೆಯಾ? ಮತ್ತೆ ಬಿರಿಯಾನಿ. ಸಾತ್ವಿಕ ಬಿರಿಯಾನಿ. ಹಾ, ಎಷ್ಟು ಹೊತ್ತಿದ್ವಿ? 25 ನಿಮಿಷ. ಸುಮಾರು 25 ನಿಮಿಷಗಳ ಬಳಿಕ ಪತ್ರೊಡನ್ನು ಕಡ್ಡಿ ಕಡಿಸ್ಲಿಕ್ಕೆ ಬರುದು ಎಲ್ಲ ಮಾಡಿ ಆದ್ಮೇಲೆ. ಆಯ್ತಾಯ್ತು, ಇದು ಮಾಡಿದ್ದು ಸಾತ್ವಿಕ ಆಯ್ತಾ? ನನ್ನ ಮಡದಿ ಮಾಡಿದಂತಹ ಒತ್ತಿ ಒತ್ತಿ ಹೇಳಿ, ಇನ್ನೂ ಹೇಳಿ. ನನ್ನ ಧರ್ಮಪತ್ನಿಯಾದ ಶ್ರೀ ಸ್ವಾತಿಯವರು ಉಷಾ ಮಾಡಿದಂತಹ ಪತ್ರೊಡೆ. ಪ್ಲೇಟ್ ಕೊಡಿ ಪಾಪ, ಇಲ್ಲಿ ಅತಿಥಿಗಳು ಕಾಯ್ತಿದ್ದಾರೆ. ಬಿಸಿಯುವಾರುವ ಮೊದಲ ಎಲ್ಲರ ಜೊತೆ ಮಂಗಳೂರು ಸ್ಟೋರಿನ ಬಾಳೆ ಎಲೆ. ನೋಡುವಾಗಲೇ ಒಂದು ಪರಿಮಳ ಬೇರೆ. ವಾವ್, ತುಪ್ಪ 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 ಹಾಕಿ ತಿಂದ್ರೆ ಸೂಪರ್. ತೆಂಗಿನ ಎಣ್ಣೆ ಹಾಕುದು ಪತ್ರ ಎಣ್ಣೆ ಸೈಡಿಗೆ ಒಳಗಡೆ ಇದಕ್ಕೆಲ್ಲ ತುಂಬ ಕಂಡಾಗ ಉಂಟಿದೆ. ಅದು ಫುಲ್ ನಿಮಗೆ ಎಣ್ಣೆ ಹಸಿ ನೆನಪಾಗ್ತದೆ ನನಗೆ. ಶಶಿ ನೆನಪಾಗ್ತದೆ. ಬಿಸಿ ಬಿಸಿ ಪತ್ರೊಡೆ ಕೈ ರುಚಿ ಚಂದ. ಅಲ್ಲ, ಕೈ ರುಚಿನ ಆಗ ಮಳೆಗೆ ಬರುದು, ಆಗ ಅವಳು ಬಿಸಿ ಬಿಸಿ ಮಾಡಿ ಒಂದು ಎಣ್ಣೆ ಹಾಕಿ ಕೊಡುದು. ನಾನು ಕೊಡುವಾಗ ಒಮ್ಮೆ ಸಹ ಪಾಪ ಇರಲಿಲ್ಲ. ಪಾಪ ನಿಮಗೋಸ್ಕರ ಇಲ್ಲಿ ಸ್ವಾತಿಕ ಮಾಡಿದ್ದಾರೆ. ಹೌದಪ್ಪ. ಟೇಸ್ಟ್. ತೆಂಗಿನ ಎಣ್ಣೆ ಒಳ್ಳೆ ಕಾಂಬಿನೇಷನ್. ಉಪ್ಪಿನಕಾಯಿ ಮತ್ತು ಮೊಸರು ಸಹ ಒಳ್ಳೆ ಕಾಂಬಿನೇಷನ್. ಬಾಯಲ್ಲಿ ನೀರು ಬರ್ತದೆ, ಹಸಿವಿಲ್ಲ. ಅದು ನೋಡುವಾಗ ಸ್ವಾತಿಕಾ, ಮೆತ್ತಗಾಗಿದೆ. ಸ್ವಾತಿಕ ತಿನ್ನಿ. ಸೂಪರ್. ತಿನ್ನಿ, ನೀವು ತಿನ್ನಿ, ನೀವು ಫಸ್ಟ್. ಈ ಜನ್ಮವೇ ಆಹ ದೊರಕಿದೆ ರುಚಿ ಸವಿಯಲು. ಸತ್ತೇಲಿ ಸತ್ತೇಲಿ ಮರ್ರೇ ಗುಂಡು. ಆಹಾ, ಓಹೋ, ಒನ್ ಮೋರ್ ಬೇಕು ಅಂತ ಹೇಳ್ಬೇಕು, ಅಷ್ಟು ಚೆನ್ನಾಗಿದೆ ಸರ್.